ಬ್ರೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾನ್ಸೂನ್ ರೈಡ್ ಸ್ಟಾರ್ಟು. ಡೇಟ್ ಬಂದು 13/8/2026. ಸೊ ಇವಾಗ ಮನೆ ಬಿಟ್ಟಿದ್ದೀವಿ, ಮಾಗಡಿ ರೋಡ್. ಸೊ ಈ ಸಲ ಬಂದು ಚಿಕ್ಕಮಂಗ್ಳೂರು ಕೊಡಚಾದ್ರಿ ಸೈಡ್ ಹೋಗೋಣ ಅಂತ. ಸೊ ಇಫ್ ಭದ್ರಾ ಓಪನ್ ಇದ್ದರೆ ಮಾತ್ರ ಕೊಡಚಾದ್ರಿ ಸೈಡು ಎಲ್ಲ ಆಲ್ಮೋಸ್ಟ್ ಒಂದು 5-6 ವೆಹಿಕಲ್ಸ್ ಇದೆ. ಬೆಳಗ್ಗೆ ಈಗಾಗಲೇ 3:45-4 ಗಂಟೆ ಅಪ್ರಾಕ್ಸಿಮೇಟ್ಲಿ ಆಗಿದೆ. ಆರಾಮಾಗಿ ರೈಡ್ ಮಾಡೋಣ ಅಂದ್ಕೊಂಡು ಸ್ವಲ್ಪ ಬೇಗನೆ ಬಿಟ್ಟಿದ್ದೀವಿ. ನೋಡೋಣ ಮುಂದೆ ಹೋಗ್ತಾ ಯಾವ ಥರ ವೆದರ್ ಇದೆ ಏನು ಅಂತ ಐಡಿಯಾ ಇಲ್ಲ. ಸೊ ಇಲ್ಲಿ ಸ್ವಲ್ಪ ಕೋಲ್ಡೇ ಇದೆ ಬೆಂಗಳೂರು. ಇವಾಗ ಆಲ್ಮೋಸ್ಟ್ ಹಾಸನ್ ಹತ್ರ ಇದ್ದೀವಿ. ಇನ್ನು 60 ಕಿಲೋಮೀಟರ್ಸ್ ಇದೆ. ಒಂದು 45 ಮಿನಿಟ್ಸಲ್ಲಿ ಹೋಗ್ಬೋದು ಹಾಸನ್ಗೆ. ಸೊ ಹಾಸನಿಂದ ಮತ್ತೆ 1-2.5 ಅವರ್ಸ್ ಚಿಕ್ಕಮಂಗ್ಳೂರು. ಆರಾಮಾಗಿ ಹೋಗ್ತಾಯಿದ್ದೀವಿ. ಏನಂತ ಎಲ್ಲೂ ವೆಹಿಕಲ್ಸ್ ಜಾಸ್ತಿ ಏನಿಲ್ಲ, ಒಂದು ರೇಂಜಲ್ಲಿದೆ. ನೆಕ್ಸ್ಟ್ ಒಂದು ಹಾಸನಲ್ಲಿ ಸ್ಟಾಪ್ ಕೊಟ್ಟು ಅಲ್ಲಿಂದ ಡೈರೆಕ್ಟ್ ಚಿಕ್ಕಮಂಗ್ಳೂರು. ಚಳಿ ಜಾಸ್ತಿ ಇದೆ, ಅಲ್ಲಲ್ಲಿ ಲೈಟಾಗಿ ಫಾಗ್ ಕಾಣ್ತಾ ಇದೆ. ಚಳಿ ಸ್ವಲ್ಪ ಇದೆ ಇವತ್ತು. ಮಾಡೋಣ. ಹಾಸನಿಂದ ಇನ್ನೊಂದು 10 ಕಿಲೋಮೀಟರ್ಸ್ ಇರ್ಬೋದು. ರೋಡ್ಸ್ ಮಾತ್ರ ಅಲ್ಟಿಮೇಟ್ ಆಗಿದೆ ಮಾತ್ರ. ಫುಲ್ಲು ಗ್ರೀನ್ರಿ. ಮೋಸ್ಟ್ ಪ್ರಾಬಬ್ಲಿ ಲಾಸ್ಟ್ ವೀಕ್ ಚೆನ್ನಾಗಿ ಆಗಿದೆ ಅನಿಸುತ್ತೆ. ಈ ಕಡೆ ಎಲ್ಲ ಒಳ್ಳೆ ಬ್ಯೂಟಿಫುಲ್ ರೋಡ್ಸ್. ಗ್ರೀನ್ ಸೆಂಟ್ರಲ್ ರೋಡ್ ಮಸ್ತಾಗಿದೆ ಮಾತ್ರ. ಈಗ ಹಾಸನ ಒಂದು 7:30 ಆಗಿದೆ. ಇವಾಗ ಹಾಸನ ರೀಚ್ ಆಗಿದ್ದೀವಿ. ಈ ಹಾಸನಿಂದ ಈಗ ಔಟರ್ ರಿಂಗ್ ರೋಡಿಂದ ಬೇಲೂರು ರೂಟು. ಬೇಲೂರಿಂದ ಲೆಫ್ಟ್ ಹೋದ್ರೆ ಮೂಡಿಗೆರೆ ಹೋಗುತ್ತೆ, ಸ್ಟ್ರೈಟ್ ಹೋದರೆ ನಾವು ಮುಳ್ಳಯ್ಯನಗಿರಿ ಚಿಕ್ಕಮಂಗ್ಳೂರು ಸಿಟಿಗೆ. ಸೊ ಈಗ ಅದೇ ಪ್ಲ್ಯಾನು. ನೋಡೋಣ, ಇನ್ನೇನು ರಿಂಗ್ ರೋಡ್ ಬಂತಿಲ್ಲೇನೆ. ಇಲ್ಲೊಂದು ರೈಟ್ ತೊಗೊಂಡ್ರೆ ಒಂದೇ ರೋಡು ಸೀದಾ ಬೇಲೂರಿಗೆ ಹೋಗುತ್ತೆ. ಜಸ್ಟ್ ನಾವು ಕೈಮಾರದಿಂದ ಎಂಟ್ರಿ ಕೊಟ್ಟಿದ್ದೀವಿ. ಟಿಫನ್ ಎಲ್ಲ ಮಾಡಿಕೊಂಡು ಅಪ್ರಾಕ್ಸಿಮೇಟ್ಲಿ 9:15-9:30 ಆಗಿರ್ಬೋದು. 9:30-10 ಅಂದ್ಕೊಳ್ಳಿ. ಕೆಳಗಡೆ ಚೆಕ್ ಪೋಸ್ಟಲ್ಲಿ ಏನೇನು ಕೇಳಿಲ್ಲ. ನೋಡೋಣ ಮುಂದೆ ಎಲ್ಲಾದರೂ ಪಾಸ್ ಕೇಳ್ತಾರ ಹೇಗೆ ಅಂತ. ಜನ ಅಷ್ಟೊಂದು ಜನ ಇದ್ದಂಗಿಲ್ಲ. ನೋಡೋಣ ಮುಂದೆ ಕೇಳಬಹುದು ಅಂತ ಅಂದ್ಕೊತೀನಿ ಪಾಸು. ಜಸ್ಟ್ ಮಳೆ ಬಂದು ನಿಂತಿದೆ ಅಪ್ಪ. ಒಳ್ಳೆ ಮಳೆ ಇದೆ. ಈ ಕಡೆ ಎಲ್ಲ ಏನೋ ಹಸಿನೆಲ್ಲ. ಕೈಮಾರದಿಂದ ಒಂದು 500 ಮೀಟ್ರ್ 1 ಕಿಲೋಮೀಟ್ರ್ ಒಳಗೆ ಬಂದರೆ ಚೆಕ್ ಮಾಡ್ತಾರೆ. ಸೊ ಪಾಸು ಗಾಡಿ ನಂಬರ್ ಮ್ಯಾಚ್ ಆಗಬೇಕು. ಗಾಡಿ ನಂಬರು ಪಾಸಲ್ಲಿ ಏನಿದೆ ನಂಬರ್ ಮ್ಯಾಚ್ ಆದರೆ ಬಿಡ್ತಾರೆ. ಸೊ ಅದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಒಂದು ನಂಬರ್ ಮ್ಯಾಚ್ ಆಗಲಿಲ್ಲ ಅಂದರೂ ಬಿಡಲ್ಲ, ವಾಪಸ್ ಹಂಗೆ ಕಳಿಸ್ತಾರೆ. ಸಖತ್ತಾಗಿದೆ. ಫುಲ್ಲು ಗ್ರೀನ್ರಿ ಇದೆ. ಒಳ್ಳೆ ಮಳೆ ಆಗಿದೆ ಅನಿಸುತ್ತೆ.
ಗುರು ರೋಡ್ ಮಾತ್ರ ಮಸ್ತಾಗಿ ಮಾಡವ್ರೆ, ಹೊಸ್ದಾಗಿ ತಾರ ಹಾಕಿರ್ಬೇಕು. ರೋಡ್ ಮಾತ್ರ ಸೂಪರಾಗಿ ಮಾಡವ್ರೆ ನೋಡಿ. ಮುಂಚೆ ಸಿಕ್ಕಾಪಟ್ಟೆ ಕೆಡ್ತಾಗಿತ್ತು ನೋಡೋಣ. ಇಲ್ಲಿಂದ ಈಗ ಜಂಕ್ಷನಲ್ಲಿ ಲೆಫ್ಟ್ ತೊಗೊಂಡಿದ್ದೀವಿ. ಸೊ ಇಲ್ಲಿಂದ ಸೀತಾಳಯ್ಯನಗಿರಿ 5 ಕಿಲೋಮೀಟ್ರು, ಅಲ್ಲಿಂದ ಇನ್ನೊಂದು 3 ಕಿಲೋಮೀಟ್ರು ಮುಳ್ಳಯ್ಯನಗಿರಿ. ಸೊ ಮುಳ್ಳಯ್ಯನಗಿರಿಗೆ ಟಾಪ್ವರೆಗೂ ಬೈಕ್ಸ್ ಬಿಡ್ತಾ ಇದ್ದಾರೆ, ಏನು ಇಶ್ಯೂಸ್ ಇಲ್ಲ. ಬೇರೆ ಯಾವುದೇ ಪ್ರೈವೇಟ್ ವೆಹಿಕಲ್ಸ್ ಬಿಡಲ್ಲ, ಬೈಕ್ಸ್ ಅಷ್ಟೇ ಬಿಡೋದು. ಸೊ ಪಾರ್ಕಿಂಗ್ ಇಶ್ಯೂಸ್ ಇರೋದ್ರಿಂದ ಬೇರೆ ಯಾವುದೇ ವೆಹಿಕಲ್ಸ್ ಬಿಡೋದಿಲ್ಲ. ನೋಡಿ ಮೇಲೆ ಹೆಂಗಿದೆ ವ್ಯೂ. ಬಟ್ ಮುಳ್ಳಯ್ಯನಗಿರಿಗಿಂತ ಬಾಬಾ ಬುಡನ್ಗಿರಿ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಅದೇನು ಅಂದರೆ ಮುಳ್ಳಯ್ಯನಗಿರಿ ಒಂದೇ ವ್ಯೂ ಲ್ಯಾಂಡ್ಸ್ಕೇಪು. ಸೊ ಬಾಬಾ ಬುಡನ್ಗಿರಿಯಲ್ಲಿ ಒಂಥರ ಮೇಲೆ ಕೆಳಗೆ ಲ್ಯಾಂಡ್ಸ್ಕೇಪು, ಅದು ಒಂಥರ ಚೆನ್ನಾಗಿದೆ. ನೋಡಿ ಬಾಬಾ ಏನು ವ್ಯೂ ಗುರು, ಒಳ್ಳೆ ಮೈಂಡ್ ಫ್ರೆಶ್ ಆಗೋದು ಗುರು. ಇಲ್ಲಿ ಬಂದುಬಿಟ್ರೆ 3 ದಿನ ಇದ್ದುಬಿಟ್ರೆ 1 ವರ್ಷ ಆರಾಮಾಗಿ ಫ್ಯೂಲ್ ಹಾಕ್ದಂಗೆ ನಮಗಿದು. ನೋಡಿ ಮಸ್ತಾಗಿದೆ ಗುರು. ಆಹಾ ಸ್ವರ್ಗ. ಬನ್ನಿ ಮುಂದೆ ಹಾಕೋಣ. ನೋಡ್ರಿ ಒಳ್ಳೆ ವ್ಯೂ. ಬನ್ನಿ. ಏನು ಜಿಪ್ ಹುಡುಗರು ಲೈನಿಗೆ ಹೋಗ್ತಾ ಇದ್ದಾವೆ ಹಂಗೆ. ಗುರು ನೀವು ಕಾರು 2 ವೀಲರ್ಸ್ ಬಿಟ್ಟು ಬೇರೆ ಅದೇ ವೆಹಿಕಲಲ್ಲಿ ಬಂದರು ಇಲ್ಲಿ ನಿಲ್ಲಿಸ್ಬಿಟ್ಟು ಅವ್ರ ಜೀಪಲ್ಲೇ ಹೋಗಬೇಕು. ದರ್ ಈಸ್ ನೋ ಅದರ್ ಆಪ್ಷನ್ಸ್, ಓನ್ಲಿ 2 ವೀಲರ್ಸ್ ಮಾತ್ರ ಅಲೋ ಇರೋದು. ಇದು ಸೀತಾಳಯ್ಯನಗಿರಿ. ಎಲ್ಲ ಅಡ್ಡ ನಿಂತ್ಕೊತಾರಪ್ಪ ಎಲ್ಲ. ಬರೋ 2 ವೀಲರ್ಸ್ಗೇನು ತೊಂದರೆ ಇಲ್ಲ. ನೀವು ಬೈಕ್ ಬಿಟ್ಟು ಬೇರೆ ಯಾವುದೇ ವೆಹಿಕಲಲ್ಲಿ ಬಂದರೂ ನಿಮ್ಗೆ ಅಲ್ಲೇ ಲಾಸ್ಟು ಬ್ಯಾರಿಕೇಟು. ಅಲ್ಲಿಂದ ಮುಂದಕ್ಕೆ 20 ರೂಪೀಸ್ ಜೀಪ್ ಕಾಸ್ಟ್ ಕೊಟ್ಬಿಟ್ಟು ಪರ್ ಹೆಡ್ ಒಂದು ಸೈಡು ಹೋಗ್ಬೇಕಾಗುತ್ತೆ. ಏನು ಫಾಗು ಗುರು ಅಜ್ಜಿ, ಏನು ಕಾಣ್ತಾ ಇಲ್ಲ, ಝೀರೋ ವಿಸಿಬಿಲಿಟಿ. ಏನೋ ಕಾಣ್ತಾ ಇಲ್ಲ ಗುರು. ರೈಟ್ ಸೈಡು ಬ್ಲಾಕ್ ಆಗ್ಬಿಟ್ಟಿದೆ. ಮುಂದೆ ಕೂಡ ರೋಡ್ ಇಲ್ಲ, ಏನೋ ಒಂದು 5 ಮೀಟರ್ಸ್ ಕಾಣ್ತಾ ಇದೆ. 5 to 6 ಮೀಟರ್ಸ್ ಅಷ್ಟೇ. ನೋಡಿ ಇದು ಯಾರಿಗಾನ ಕಾಣಲಿಲ್ಲ ಅಂದರೆ ಬಂದು ಗೊತ್ತಂದು ಸರಿಗೆ. ಫುಲ್ ಜೀಪ್ ಹೊರದೆ ಗುರು ಇಲ್ಲಿ ಅವಳಿ. ಇದೆಲ್ಲ ವ್ಯೂ, ಇದು ಫಾಗ್ ಕ್ಲಿಯರ್ ಆದರೆ ಹೆಂಗಿರುತ್ತೆ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಫಾಗ್ ಕ್ಲಿಯರ್ ಆಗಲ್ಲ ಇದು, ಹಿಂಗೆ ಇರುತ್ತೆ. ಮೇಲೆ ಹೋಗ್ತಾ 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 ಅವ್ನ ಅಜ್ಜಿ ಎಕ್ಸಿಲೇಟರ್ ಎಷ್ಟು ಕೊಟ್ಟರು ಹತ್ತದೇ ಇಲ್ಲ ಬಿಡು.
ಗುರು ಮುಳ್ಳಯ್ಯನಗಿರಿ ಬಿಡ್ತಾಯಿದ್ದೀವಿ. ಸೊ ಸಿಕ್ಕಾಪಟ್ಟೆ ಮಳೆ ಹೊಡಿತು ಇಷ್ಟೊತ್ತು, ಒಂದು ಅರ್ಧ ಗಂಟೆ ಇನ್ನೂ ಹೊಡಿತಾ ಇದೆ. ಹೊಡೋಣ, ಮುಗೀತು ಮುಳ್ಳಯ್ಯನಗಿರಿ. ಈಗ ನೆಕ್ಸ್ಟು ಬಾಬಾಬುಡನ್ಗಿರಿ ಹಿಂಗೆ ಹೋಗೋದು. ಹಾಂ ಗುರು ಹೊರಟಿದ್ದೀವಿ. ಸಿಕ್ಕಾಪಟ್ಟೆ ಫಾಗು, ಮಳೆ ನೆಂದೋಗ್ಬಿಟ್ಟಿದ್ದೀವಿ ಗುರು ಮಳೆಯಲ್ಲಂತೂ. ನೋಡ್ರಿ ಜಾಗ ಹೆಂಗಿದೆ, ತುಂಬ ಚೆನ್ನಾಗಿದೆ ಮಾತ್ರ, ಪೀಸ್ಫುಲ್ಲಾಗಿ. ಲೆಫ್ಟ್ ಸೈಡ್ ನೋಡಿ, ಲೆಫ್ಟ್ ಸೈಡು ಆ ತಾಳನೇ, ಹೋದರೆ ಏನೂ ಸಿಗೋಲ್ಲ ಅಲ್ಲಿ. ಇವನೊಬ್ಬರು ಎಗ್ಗಿಸ್ಕೊಂಡು ಆಯ್ತು ಅವನ ಕೆಸರ. ಬರೋ ಜಾಗ ಮಾತ್ರ ಸ್ವರ್ಗ ಇದ್ದಂಗಿದೆ. ಈ ಕಾರ್ ಸೌಂಡ್ ಒಂದು ಹೋಗ್ಬಿಟ್ರೆ ಮಸ್ತಾಗಿ ಕೇಳಿಸುತ್ತೆ ಸೌಂಡು ಮಾತ್ರ, ನೇಚರ್ದು ಗಾಳಿ ಸೌಂಡು. ಗುರು ನೋಡ್ತಿರ್ಬೋದು, ಫುಲ್ಲು ಫಾಗ್ ಎದ್ದೋಗೈತೆ. ಏನು ಮುಳ್ಳಯ್ಯನಗಿರಿಗಿಂತ ಹೆವಿ ಫಾಗ್ ಇದೆ ಗುರು. ಮುಳ್ಳಯ್ಯನಗಿರಿಗಿಂತ ಹೆವಿ. ಈ ಗಾಡಿ ಕಾಣಿಸ್ತಿರೋದೇ ದೊಡ್ಡದು ನನಗೆ, ಆ ರೇಂಜಲ್ಲಿ ಫಾಗ್ ಇದೆ. ಮುಂದೆ ಏನು ಬಂದರೂ ಏನೂ ಕಾಣಲ್ಲ, ಹೆಡ್ಲೈಟ್ ಇಲ್ಲ ಅಂದರೆ.
ಇದೇ ಬಾಬಾ ಬುಡನ್ಗಿರಿ. ಇದೇ ಬಾಬಾ ಬುಡನ್ಗಿರಿ. ನಿಮಗೆ ದೇವಸ್ಥಾನ ಮತ್ತು ದರ್ಗಾ ನೋಡಬೇಕು ಅಂದರೆ ಇಲ್ಲಿ ಕೆಳಗೆ ಇಳ್ಕೊಂಡು ಹೋಗ್ಬೇಕು. ಇಳ್ಕೊಂಡೋದ್ರೆ ಸಿಗುತ್ತೆ. ಗುರು ನಂಬ್ತಿರೋ ಬಿಡ್ತಿರೋ 1 ಗಂಟೆ ಆಗಿದೆ ಮಧ್ಯಾಹ್ನ. ನೋಡಿ ಬಾಬಾ ಬುಡನ್ಗಿರಿ ಹೆಂಗಿದೆ, ದತ್ತಪೀಠ. ಸ್ಟ್ರೈಟ್ ಹೋದರೆ ಬಾಬಾ ಬುಡನ್ಗಿರಿ, ಇಲ್ಲಿ ಕೆಳಗೆ ಹೋದರೆ ದೇವಸ್ಥಾನಗಳಿದೆ. ನೋಡಿ ಹೆಂಗಿದೆ, ಮಳೆ ಬೀಳ್ತಾಯಿದೆ, ಫಾಗಿದೆ, ಒಂದು ಚೂರು ಬಿಸಿಲು ತಾಗ್ತಾಯಿಲ್ಲ, ಹಂಗಿದೆ ವೆದರ್. ಸೂಪರಾಗಿದೆ ಮಾನ್ಸೂನು. ಬನ್ನಿ, ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ. ಗುರು ಬಾಬಾ ಬುಡನ್ಗಿರಿಯಲ್ಲಿ ಫುಲ್ಲು ಮಳೆ. ಹೆಂಗೆ ಹೋಯ್ತೈತೆ ನೋಡಿ, ನದಿಯಲ್ಲಿ ನೀರು ಇದ್ದಂಗೆ ಹೋಯ್ತೈತಿ. ಈ ಕಡೆ ಎಲ್ಲ ಲೆಫ್ಟ್ ಸೈಡ್ ಫುಲ್ ಗ್ರೀನ್ ಪ್ಯಾಡಿ ಫೀಲ್ಡ್ ಇದ್ದಂಗಿದೆ. ಅಣ್ಣ ಯಾವ ಕಡೆ ಹೋಯ್ತಿ ಅಣ್ಣ?